ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಕಂದಾಯ ಇಲಾಖೆಯಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಗ್ರಾಮಾಡಳಿತ ಹುದ್ದೆಗಳಾಗಿರುತ್ತೆ ಇದು ಒಟ್ಟು ಹುದ್ದೆಗಳು ಒಂದು 572 ಹುದ್ದೆಗಳಾಗಿರುತ್ತೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟ ವಿವರಗಳು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಇದರಿಗೇನು ವಿದ್ಯಾರ್ಹತೆ ಇದೆ ಮತ್ತು ಯಾವ ಯಾವ ಡಿಸ್ಟಿಕ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು, ಅತಿ ಮುಖ್ಯವಾಗಿ ಅದರ ಬಗ್ಗೆ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ನೋಡೋದಾದ್ರೆ, ಇದು ಕೆಎದವರು ಪ್ರಕಟ ಮಾಡಿರೋದು ಈ ನೋಟಿಫಿಕೇಶನ್ ಅನ್ನು. ಈ ಎಕ್ಸಾಮ್ ಅನ್ನು ಕೆಎದವರು ನಡೆಸ್ತಾರೆ. ಓಕೆನಾ. ಹುದ್ದೆ ಹೆಸರು ಬಂದು ಗ್ರಾಮ ಆಡಳಿತ ಅಧಿಕಾರಿ ಆಗಿರುತ್ತೆ. ಇದು ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಭ್ಯರ್ಥಿಗಳನ್ನು ಭರ್ತಿ ಮಾಡಿಕೊಳ್ಳಲು ಕರ್ನಾಟಕ ಪರೀಕ್ಷಾ ಅಧಿಕಾರಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಅಂದ್ರೆ ಇದು ಕೆಇಎದವರು ಎಕ್ಸಾಮ್ ನಡೆಸ್ತಾರೆ ಮತ್ತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೆಇಎ ವೆಬ್ಸೈಟ್ ನಲ್ಲಿ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದೆ ನೋಡೋದಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ಕೊಟ್ಟಿದ್ದಾರೆ ನೋಡೋಣ. ಬೆಂಗಳೂರು ನಗರಕ್ಕೆ 20 ಹುದ್ದೆಗಳು, ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗಕ್ಕೆ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಶಿವಮೊಗ್ಗ ಜಿಲ್ಲೆಗೆ 18, ಕೋಲಾರ ಜಿಲ್ಲೆಗೆ 22, ದಕ್ಷಿಣ ಕನ್ನಡ ಬೆಂಗಳೂರು ದಕ್ಷಿಣಕ್ಕೆ ಬಂದು 30, ಮೈಸೂರು ಜಿಲ್ಲೆಗೆ 45, ಮಂಡ್ಯ ಜಿಲ್ಲೆಗೆ ಬಂದು 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31 ಹಾಗೂ ಚಿಕ್ಕಮಗಳೂರು ಬಂದು 10, ಬೆಳಗಾವಿ ಜಿಲ್ಲೆ ಬಂದು 48, ಬೆಳಗಾವಿ ಬಂದು 48 ಆಗಿರುತ್ತೆ, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4, ರಾಯಚೂರು 2. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು 505 ಹುದ್ದೆಗಳಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಸಂಬಂಧಪಟ್ಟ ವಿದ್ಯಾರ್ಹತೆ ನೋಡೋದಾದ್ರೆ, ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗೆ ವಿದ್ಯಾರ್ಹತೆ PUC ಪಾಸ್ ಆಗಿರಬೇಕು. ಅಂದ್ರೆ PUC ನಲ್ಲಿ ನೀವು HBA, HEPS ಯಾವುದೇ PUC ನಲ್ಲಿ ಯಾವುದೇ ಒಂದು ವಿಭಾಗದಲ್ಲಿ ನೀವು ಪಾಸ್ ಆಗಿರಬೇಕು ಅಂತ ಕೊಡ್ತಾ ಇದ್ದಾರೆ. ಓಕೆನಾ ಫ್ರೆಂಡ್ಸ್. ಮತ್ತೆ ನೋಡೋದಾದ್ರೆ ಅದೇ ರೀತಿ ವಯೋಮಿತಿ ನೋಡೋದು ಇಲ್ಲಿ ಕನಿಷ್ಠ 18 ವರ್ಷ ಬಂದು 18 ವರ್ಷ ಪೂರ್ಣ ಹೊಂದಿರಬೇಕು. ಓಕೆನಾ. ಗರಿಷ್ಠ ನೋಡೋದಾದ್ರೆ ಎಲ್ಲಾ ಕ್ಯಾಟಗರಿ ವೈಸ್ ವರ್ಗ ನೇರ ನೇಮಕಾತಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ನೋಡೋದಾದ್ರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಕನಿಷ್ಠ 18 ವರ್ಷದಿಂದ ಗರಿಷ್ಠ ಬಂದು 40 ವರ್ಷಗಳ ತನಕ ಕೊಟ್ಟಿದ್ದಾರೆ. ಹಾಗೆ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷದಿಂದ ಗರಿಷ್ಠ 43 ವರ್ಷಗಳವರೆಗೂ ಕೊಟ್ಟಿದ್ದಾರೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೂ ಏನು ವಯೋಮಿತಿ ಕೊಟ್ಟಿದ್ದಾರೆ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ. ಅದೇ ರೀತಿ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ನೋಡೋದಾದ್ರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಒಂದು 11/7/2026 ಅಂದ್ರೆ ಇವತ್ತೇ ವಿಡಿಯೋ ಮಾಡ್ತಾ ಇರೋದು. ಹಾಗೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 30/7/2026 ಅಂದ್ರೆ ಇದೇ ತಿಂಗಳು 30ನೇ ತಾರೀಕು ಲಾಸ್ಟ್ ಆಗುತ್ತೆ. ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ನೋಡೋದಾದ್ರೆ 31/7/2026 ಒಂದು ದಿನ ಎಕ್ಸ್ಟೆಂಡ್ ಅಷ್ಟೇ ಮಾಡಿರೋದು, 30ರಿಂದ 31ಕ್ಕೆ ಅಷ್ಟೇ. ಓಕೆನಾ. ಆಮೇಲೆ ಇವರ ವೇತನ ನೋಡೋದಾದ್ರೆ, ಇವರ ವೇತನ 34,100 ರೂಪಾಯಿಯಿಂದ 67,600 ರೂಪಾಯಿಗಳ ವೇತನ ಶ್ರೇಣಿಯನ್ನು ಕೊಡ್ತಾರೆ. ಓಕೆನಾ. ಅರ್ಜಿ ಶುಲ್ಕ ಯಾವ ರೀತಿ ನಾವು ಪಾವತಿಸ್ಬೇಕಂದ್ರೆ, ಆನ್ಲೈನ್ ಮುಖಾಂತರ ಇರುತ್ತೆ ಅರ್ಜಿ ಶುಲ್ಕ. ಓಕೆನಾ. ಮತ್ತು ಕ್ಯಾಟಗರಿ ವೈಸ್ ಅರ್ಜಿ ಶುಲ್ಕ ಎಷ್ಟೆಷ್ಟಿದೆ ಅಂದ್ಬಿಟ್ಟು ಅದು ನೋಡೋಣ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗ 2A, 2B, 3A, 3B ಅವರಿಗೆ 750 ರೂಪಾಯಿಗಳಿದೆ ಮತ್ತು 500 ರೂಪಾಯಿ ಅರ್ಜಿ ಶುಲ್ಕ ಹಾಗೂ 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಆಗಿರುತ್ತೆ. ಇವರಿಗೆ ಟೋಟಲ್ ಬಂದು 750 ರೂಪಾಯಿ ಆಗಿರುತ್ತೆ. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಆಮೇಲೆ 250 ರೂಪಾಯಿ ಅರ್ಜಿ ಶುಲ್ಕ, 250 ರೂಪಾಯಿ ಪ್ರಕ್ರಿಯೆ ಶುಲ್ಕ, ಇವೆರಡು ಸೇರಿಸಿಕೊಂಡು 500 ರೂಪಾಯಿ ಆಗಿರುತ್ತೆ ಅವರಿಗೆ. ಓಕೆನಾ. ಆಮೇಲೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಮಾತ್ರ ಶುಲ್ಕ ಇರುತ್ತೆ. ಆಮೇಲೆ ಇಲ್ಲಿ ಒಂದು ಮೇನ್ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ, ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ. ಆಮೇಲೆ
ಪರೀಕ್ಷಾ ದಿನಾಂಕ ನೋಡೋದಾದ್ರೆ ಕನ್ನಡ ಭಾಷಾ ಪರೀಕ್ಷಾ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪತ್ರಿಕೆ 1 ನೋಡೋದಾದ್ರೆ ದಿನಾಂಕ 4/10/2026 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12:30 ನಡೆಯುತ್ತದೆ ಅಂತ ಕೊಟ್ಟಿರ್ತಾರೆ. ಪತ್ರಿಕೆ 2 ನೋಡೋದಾದ್ರೆ ದಿನಾಂಕ 4/10/2026 ಮಧ್ಯಾಹ್ನ 2:30ರಿಂದ 4:30 ನಡೆಯಲಾಗುತ್ತದೆ ಅಂತ ಕೊಟ್ಟಿರ್ತಾರೆ. ಓಕೆನಾ. ಮತ್ತು ಈ ಪರೀಕ್ಷೆ ಯಾವ ವಿಧಾನದಲ್ಲಿ ನಡೆಯುತ್ತೆ ಅಂದ್ರೆ ಆಫ್ಲೈನ್ OMR ಮಾದರಿ ನಡೆಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ OMR ಶೇರ್ ಮಾಡ್ತೀವಲ್ಲ ಆ ರೀತಿ ಕೊಟ್ಟಿದ್ದಾರೆ. ಓಕೆನಾ. ಅದೇ ಪರೀಕ್ಷೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು ಅಂಕಗಳು, ಎಷ್ಟು ಅವಧಿ ಅದು ನೋಡಿದ್ರೆ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ. ಪ್ರಶ್ನೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಇರುತ್ತೆ. ಅದು ಒಟ್ಟು 100 ಪ್ರಶ್ನೆ, ಗರಿಷ್ಠ ಅಂಕ 100. ಅವಧಿ ನೋಡೋದಾದ್ರೆ 2 ಗಂಟೆ ಆಗಿರುತ್ತೆ. ಪ್ರಶ್ನೆ ಪತ್ರಿಕೆ 2 ಇದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ ಇರುತ್ತೆ. ಇದು ಬಂದು 100 ಪ್ರಶ್ನೆ, 100 ಅಂಕ, 2 ಗಂಟೆ ಅವಧಿ ಇರುತ್ತೆ. ಓಕೆನಾ. ಆಮೇಲೆ ಇಲ್ಲಿ ಆ ಪ್ರಶ್ನೆಗಳಿಗೆ ಋಣಾತ್ಮಕ ಮೌಲ್ಯಮಾಪನನೂ ಇರುತ್ತೆ. ಓಕೆನಾ ಫ್ರೆಂಡ್ಸ್. ಒಂದು ಪ್ರಶ್ನೆ ತಪ್ಪಾದರೆ ಇನ್ನೊಂದು ಪ್ರಶ್ನೆಯಲ್ಲಿ 0.25 ಅಂಕಗಳನ್ನು ಕಳೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ಅದೇ ರೀತಿ ನೋಡಿ ಇದೆಲ್ಲ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ತಿಳಿಸ್ಕೊಡ್ತೀನಿ ಈಗ ನೋಡಿ ಫ್ರೆಂಡ್ಸ್. ಅರ್ಜಿ ಸಲ್ಲಿಸುವ ವಿಧಾನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ ನಲ್ಲಿ ಸಲ್ಲಿಸಬೇಕು. ಅಂದ್ರೆ KEA ವೆಬ್ಸೈಟ್ ಇರುತ್ತಲ್ಲ ಅದರಲ್ಲಿ ಸಲ್ಲಿಸಬೇಕು. ಯಾವ ರೀತಿ ನಾವು ಸಲ್ಲಿಸಬೇಕು ಅಂದ್ಬಿಟ್ಟು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡಲು ಈ ವಿಡಿಯೋ ಮಾಡಿದ್ದೇನೆ ನೋಟಿಫಿಕೇಶನ್ ಬಗ್ಗೆ. ಇನ್ನೊಂದು ವಿಡಿಯೋದಲ್ಲಿ ಅಪ್ಲಿಕೇಶನ್ ಯಾವ ರೀತಿ ನಾವು ಫಿಲ್ ಮಾಡ್ಬೇಕು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಮತ್ತೊಂದು ವಿಡಿಯೋವನ್ನು ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.